ಪವರ್ ಶೇರಿಂಗ್ ವಿಚಾರದ ಚರ್ಚೆ ನಿಮಗೆ ಅರ್ಥ ಆಗಿದೆ. ಸಿಎಂ ಡಿಸಿಎಂ ಪರಸ್ಪರ ಅವರವರ ಮನೆಗೆ ಹೋಗಿ ಬಂದಿದ್ದಾರೆ. ಅವರಿಬ್ಬರು ಎಲ್ಲದಕ್ಕೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಪದೇ ಪದೇ ಈ ವಿಚಾರ ಕೇಳಿದ್ರೆ ನಾನೇನು ಹೇಳಲಿ ಅಂತ ಸಂತೋಷ್ ಲಾಡ್ ಅವರ ಸ್ಟೇಟ್ಮೆಂಟ್ ಇದು. ಇವತ್ತು ಬಳ್ಳಾರಿಯಲ್ಲಿ ಮಾತನಾಡಿದರು. ಸಹಜವಾಗಿ ಆ ಪ್ರಶ್ನೆ ಇದ್ದೇ ಇರುತ್ತೆ, ಒಗ್ಗಟ್ಟಿದೆಯಾ ಇಲ್ವಾ, ಯಾಕೆ ಒಬ್ಬೊಬ್ಬರು ನಾಯಕರು ಅವ್ರ ಮನೆಗೆ ಇವರು ಹೋಗೋದು, ಇವರು ಅವ್ರ ಮನೆಗೆ ಹೋಗೋದು, ಹಿಂಗೆ ಯಾಕೆ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆಗಳು, ಗೊಂದಲಗಳು ಸಹಜ. ಅದಕ್ಕೆ ನಾನೇನು ಮಾತನಾಡಲಿಕ್ಕೆ ಹೋಗೋದಲ್ಲ. ಇದರ ಬಗ್ಗೆ ಸಿಎಂ ಡಿಸಿಎಂ ಇಬ್ಬರು ಕೂಡ ಮಾತನಾಡಿದಾರಲ್ಲ, ನಮ್ಮಲ್ಲಿ ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ ಅನ್ನೋದು. ಸಮಸ್ಯೆ ಇರೋದು ಇಲ್ಲಿನೇ. ಸಮಸ್ಯೆ ಎಲ್ಲಿಂದ ಬರುತ್ತೆ, ಯಾಕೆ ಇಷ್ಟು ದಿನ ಇಲ್ಲದೆ ಇರುವಂಥ ಈ ಟಿಫನ್ನು ಬ್ರೇಕ್ಫಾಸ್ಟಿಂಗು ಈಗ ಯಾಕೆ ನಡೀತಾ ಇದೆ ಅನ್ನೋದು ಸಮಸ್ಯೆ ತಾನೇ ಅದು. ಅದನ್ನು ಆ ಥರ ತಳ್ಕೋಬೇಡಿ ಅಂತ ಸಂತೋಷ್ ಲಾಡ್ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಒಬ್ಬರ ಮನೆಗೆ ಹೋಗಿ ಪರಸ್ಪರವಾಗಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಅದಕ್ಕೆ ದಯಮಾಡಿ ಇದನ್ನು ಜಾಸ್ತಿ ಸ್ಪೆಕ್ಯುಲೇಷನ್ ಮಾಡಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಅಲ್ಲ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಒಬ್ಬರ ಮನೆಗೆ ಹೋಗಿ ಪರಸ್ಪರವಾಗಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಅದಕ್ಕೆ ದಯಮಾಡಿ ಇದನ್ನು ಜಾಸ್ತಿ ಸ್ಪೆಕ್ಯುಲೇಷನ್ ಮಾಡಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಅಲ್ಲ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಒಬ್ಬರ ಮನೆಗೆ ಹೋಗಿ ಪರಸ್ಪರವಾಗಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಅದಕ್ಕೆ ದಯಮಾಡಿ ಇದನ್ನು ಜಾಸ್ತಿ ಸ್ಪೆಕ್ಯುಲೇಷನ್ ಮಾಡಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಅಲ್ಲ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಒಬ್ಬರ ಮನೆಗೆ ಹೋಗಿ ಪರಸ್ಪರವಾಗಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಅದಕ್ಕೆ ದಯಮಾಡಿ